ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾವು ಯಾವುದೇ ವಿಷಯದ ಬಗ್ಗೆ ಮಾತಾಡ್ಬೇಕಂದ್ರೂ ನಮಗೆ ಬೇಸಿಕ್ಸ್ ಅನ್ನೋದು ಗೊತ್ತಿರಬೇಕು. ನಾನು ಈ ವಿಷಯನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಮ್ಮ ಧರ್ಮದಲ್ಲಿ ನಾವು ಮೊದಲನೇದಾಗಿ ಹೇಳುವಂಥದ್ದು ನಾವು ಸನಾತನಿ, ನಾನು ಸನಾತನಿ ಅಂತ ನಾವು ಹೇಳ್ಕೊತೀವಿ. ಆದರೆ ಈ ಸನಾತನಿ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಎಷ್ಟು ಜನಕ್ಕೆ ಗೊತ್ತು? ಹಾಗಾದರೆ ಸನಾತನ ಧರ್ಮ ಅಂದರೆ ಏನು? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವ ಪ್ರಕಾರ ಸನಾತನ ಧರ್ಮ ಎಂದರೆ ಯಾವುದೊಂದು ಧರ್ಮದ ಪಂಥೀಯ ಪ್ರಕ್ರಿಯೆಯಲ್ಲ. ಅದು ಸನಾತನ ಜೀವಿಗಳು ಸನಾತನ ಭಗವಂತನೊಡನೆ ಹೊಂದಿರುವ ಸಂಬಂಧದ ಸನಾತನ ಕರ್ತವ್ಯ. ಆಗಲೇ ಹೇಳಿದಂತೆ ಸನಾತನ ಧರ್ಮ ಎನ್ನುವುದು ಒಂದು ಜೀವಿಯ ನಿರಂತರ ಕರ್ತವ್ಯವನ್ನು ಸೂಚಿಸುತ್ತದೆ. ಸನಾತನ ಪದವನ್ನು ಶ್ರೀಪಾದ ರಾಮಾನುಜಾಚಾರ್ಯರು ಆದಿಯೂ ಅಂತ್ಯವೂ ಇಲ್ಲದ್ದು ಎಂದು ವಿವರಿಸಿದ್ದಾರೆ. ಹಾಗಾದರೆ ಈ ರಿಲಿಜಿಯನ್ ಅನ್ನುವ ಇಂಗ್ಲಿಷ್ ಪದವು ಸನಾತನ ಧರ್ಮಕ್ಕಿಂತ ಸ್ವಲ್ಪ ಭಿನ್ನವಾದದ್ದು. ರಿಲಿಜನ್ ಎನ್ನುವ ಪದವು ಶ್ರದ್ಧೆಯ ಭಾವವನ್ನು ತಿಳಿಸುತ್ತದೆ. ಶ್ರದ್ಧೆಯು ಬದಲಾಗಬಹುದು. ಒಬ್ಬ ವ್ಯಕ್ತಿಯ ಒಂದು ನಿರ್ದಿಷ್ಟ ಪ್ರಕ್ರಿಯೆಯಲ್ಲಿ ಅದು ಶ್ರದ್ಧೆ ಇರಬಹುದು. ಆತನು ಆ ಶ್ರದ್ಧೆಯನ್ನು ಯಾವಾಗ ಬೇಕಾದರೂ ಬದಲಿಸಿ ಬೇರೊಂದನ್ನು ಸ್ವೀಕರಿಸಬಹುದು. ಆದರೆ ಸನಾತನ ಧರ್ಮ ಎನ್ನುವುದು ಶಬ್ದವು ಬದಲಾವಣೆ ಮಾಡಲು ಸಾಧ್ಯವಿಲ್ಲದ ಕಾರ್ಯವನ್ನು ಸೂಚಿಸುತ್ತದೆ. ಉದಾಹರಣೆಗೆ, ನೀರಿನಿಂದ ದ್ರವ್ಯತ್ವವನ್ನು ತೆಗೆಯಲು ಆಗೋದಿಲ್ಲ. ಬೆಂಕಿಯಿಂದ ಶಾಖವನ್ನು ತೆಗೆಯಲು ಸಾಧ್ಯವೇ ಇಲ್ಲ. ಹಾಗೆಯೇ ಸನಾತನ ಜೀವಿಯ ಸನಾತನ ಕರ್ತವ್ಯವನ್ನು ಯಾವುದೇ ಜೀವಿಯಿಂದ ತೆಗೆದುಹಾಕಲು ಸಾಧ್ಯವೇ ಇಲ್ಲ. ಸನಾತನ ಧರ್ಮವು ಜೀವಿಯೊಂದಿಗೆ ಎಂದೆಂದಿಗೂ ಅವಿಭಾಜ್ಯ ಅಂಗವಾಗಿ ಇರುತ್ತದೆ. ಆದುದರಿಂದ ನಾವು ಸನಾತನ ಧರ್ಮವನ್ನು ಕುರಿತು ಮಾತನಾಡಿದಾಗ ಶ್ರೀಪಾದ ರಾಮಾನುಜಾಚಾರ್ಯರು ಹೇಳಿದಂತೆ ಸನಾತನ ಧರ್ಮಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಎಂದು ಒಪ್ಪಿಕೊಳ್ಳಬೇಕು. ಇದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಒಂದು ಪದದಲ್ಲಿ ಹೇಳ್ಬೇಕಂದ್ರೆ, ಸನಾತನ ಧರ್ಮ ಅಂದರೆ ಯಾವುದೇ ಒಂದು ಜೀವಿಗೆ ಸಂಬಂಧಪಟ್ಟದ್ದು, ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಅದು ಎಲ್ಲ ಜೀವಿಗಳಲ್ಲೂ ಇರುತ್ತದೆ. ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನೀವು ಕೂಡ ಎಷ್ಟೊಂದು ಕಡೆ ಕೇಳಿರ್ಬೋದು. ನನಗೆ ಈ ಮಾತು ಕೇಳಿದಾಗ ನನಗೆ ಒಂಥರ ನಗು ಬರುತ್ತೆ. ಅದು ಏನು ಅಂದರೆ, ಎಷ್ಟೊಂದು ಜನ ನಾವು ಈ ಸನಾತನ ಧರ್ಮವನ್ನೇ ನಾಶ ಮಾಡಿಬಿಡ್ತೀವಿ, ಅದನ್ನ ಈ ಭೂಮಿ ಮೇಲೆ ಇಲ್ದಂಗೆ ಮಾಡ್ತೀವಿ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಈಗ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ನಿಜವಾಗ್ಲೂ ಅನಿಸುತ್ತಾ ಈ ಸನಾತನ ಧರ್ಮ ಅನ್ನೋದನ್ನ ಯಾರಾದರೂ ನಾಶ ಮಾಡೋದಕ್ಕಾಗುತ್ತಾ? ಪ್ಲೀಸ್ ನಿಮ್ಮ ಅಭಿಪ್ರಾಯವನ್ನು ಈ ಕಮೆಂಟ್ಸಲ್ಲಿ ತಿಳಿಸಿ.